ಸಾರಿ ಬ್ರೋ, ಸಾರಿ. ಅದಕ್ಕೆ ರಾಣ ನನ್ನ ಕಣ್ಮುಂದೆನಿದ್ದ, ಆದರೂ ಅವ್ನು ಹಿಡಿಯೋಕ್ಕಾಗಲಿಲ್ಲ. ಅವನ ಜಾಗನ ಪತ್ತೆ ಮಾಡೋಕ್ಕಾಗಲಿಲ್ಲ ಬ್ರೋ, ಸಾರಿ. ಅವನ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೋಬೇಕಷ್ಟೆ. ಇದರಿಂದ ಒಂದಂತೂ ಖಚಿತ ಆಯ್ತು, ಅವನು ಊರು ಬಿಟ್ಟು ಹೋಗಿಲ್ಲ, ಇದೇ ಊರಲ್ಲಿದ್ದಾನೆ. ಅವನು ಒಬ್ಬನೇ ಇದ್ದಿದ್ದಿದ್ರೆ ಅವನು ಹೋಟ್ಲಲ್ಲೇ ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತು. ಅದನ್ನ ಬಿಟ್ಟು ಮನೆಗೆ ತಗೊಂಡು ಹೋಗ್ತಿದ್ದಾನೆ ಅಂತಂದ್ರೆ ಅವನ ಜೊತೆ ಮನೇಲಿ ಬೇರೆ ಯಾರೋ ಇದ್ದಾರೆ ಅಂತ ತಾನೇ ಅರ್ಥ. ಆ ಇನ್ನೊಬ್ರು ನಮ್ಗೆ ಪದೇ ಪದೇ ಅನಾಮಿಕ ಕರೆ ಮಾಡೋಳು. ನಿನ್ ಗೆಸ್ ಕರೆಕ್ಟ್ ಆಗಿದೆ ಪಾರು. ಆ ರಾಣಂಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ. ಅವ್ನು ಮನ್ಸು ಮಾಡಿದ್ರೆ ಮನೇಲೆ ಎಂತೆಂಥ ಕುಕ್ಗಳನ್ನ ಇಟ್ಕೋಬೋದು, ಅಥವಾ ಆನ್ಲೈನ್ ಆರ್ಡರ್ ಮಾಡಿ ಅವ್ನು ಇಷ್ಟಪಟ್ಟು ಹೋಟ್ಲಿಂದನೇ ತರಿಸ್ಕೋಬೋದು. ಆದ್ರೂ ಅವನೇ ಖುದ್ದಾಗಿ ಹೋಟ್ಲಿಗೆ ಬಂದಿದ್ದ ಅಂದರೆ ಅವ್ರಿಗೆ ಎಷ್ಟು ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಪ್ರೀತು, ಅವ್ರು ಇದೇ ಊರಲ್ಲಿದ್ದಾರೆ ಅಂತಂದರೆ ಒಂದಲ್ಲ ಒಂದಿನ ಅವ್ರನ್ನ ಪತ್ತೆ ಮಾಡ್ಬೋದು. ಆದ್ರೆ ನಾವ್ ಇನ್ನಷ್ಟು ಎಚ್ಚರಿಕೆಯಿಂದ ಇರ್ಬೇಕಾಗಿರೋದಂತೂ ಸತ್ಯ. ಯಾಕೆ ಅಂದ್ರೆ ಆ ರಾಣ ಬರೀ ಮನೆ ಮಾತ್ರ ಖಾಲಿ ಮಾಡಿರೋದು, ಊರ್ ಬಿಟ್ಟು ಹೋಗಿಲ್ಲ ಅಂತಂದ್ರೆ ಇದ್ರ ಹಿಂದೆ ಏನೋ ದೊಡ್ಡ ಸಂಚೆ ಇದೆ. ಆ ಸಂಚಿನಿಂದ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನಾವು ಇನ್ನಷ್ಟು ಧೈರ್ಯವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಒಬ್ಬರನ್ನೊಬ್ರು ಬಿಟ್ಕೊಡ್ಬಾರ್ದು. ಹಲೋ, ರಿಕ್ರೂಟ್ಮೆಂಟ್ ಏಜೆನ್ಸಿ? ಹಾಂ ನೋಡಿ, ನಮ್ಗೆ ಅರ್ಜೆಂಟಾಗಿ ಒಂದು ಲೇಡಿ ಕುಕ್ ಬೇಕು, ನಾಳೆನೇ ಕಳಿಸಿ. ಪೇಮೆಂಟು ಎಷ್ಟಾದರೂ ಪರವಾಗಿಲ್ಲ. ಹಾಂ, ಅಡ್ರೆಸ್ ಬರ್ಕೊಳ್ಳಿ. ಯಾಕೆ, ಏನಾಯಿತು? ನಮ್ದೇ ಅಜ್ಞಾತವಾಸ ಜೀವನ, ನಾವೇ ಹೊರಗಡೆ ಜನರಿಂದ ಬಚ್ಚಿಟ್ಕೊಂಡು ಬದುಕ್ತಾ ಇದೀವಿ. ಅಂಥದ್ರಲ್ಲಿ ಹೊರಗಡೆಯಿಂದ ಅಡುಗೆಯವ್ರನ್ನ ಕಳಿಸಿದ್ರೆ ಏನಾಗತ್ತೆ ಹೇಳಿ? ಟೈಮ್ಗೆ ಕಾಫಿ ತಿಂಡಿ ಊಟ ಸಿಗುತ್ತೆ. ಮಾವ, ಸಾರಿ. ನಮ್ಮ ಬಗ್ಗೆ ಅಡುಗೆ ಅವ್ರಿಗೆ ಗೊತ್ತಾದ್ರೆ ಅವ್ರ ಮೂಲಕ ಯಾರಿಗೆ ಬೇಕಾದ್ರೂ ಗೊತ್ತಾಗ್ಬೋದು. ನಿಮ್ಮನ್ನು ಹುಡುಕ್ತಿರೋ ಆದಿತ್ಯ ಪ್ರೀತಮ್ಗೂ ಗೊತ್ತಾಗಬಹುದು. ಇವತ್ತು ಬೆಳಿಗ್ಗೆ ನಾನು ತಿಂಡಿ ತರಕ್ಕೆ ಹೋದಾಗ ಪ್ರೀತು ಕಣ್ಗೇನಾದ್ರು ನಾನು ಕಾಣಿಸ್ಕೊಬಿಟ್ಟಿದ್ರೆ, ಅಕಸ್ಮಾತಾಗಿ ನಾನು ಅವನನ್ನು ನೋಡ್ದೆ ತಪ್ಪಿಸ್ಕೊಂಡೆ. ಇಲ್ಲ ಅಂದಿದ್ರೆ ಪ್ರೀತು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದು ನಾನಿರೋ ಜಾಗ ಮಾತ್ರ ಅಲ್ಲ, ನೀನ್ ಬದುಕಿರೋ ವಿಷಯ ಕೂಡ ಅವನಿಗೆ ಗೊತ್ತಾಗ್ತಾ ಇತ್ತು. ಅಲ್ಲ ಅತ್ತೆ, ನಮ್ಮ ಚಿಕ್ಕಮ್ಮ. ಓ, ನಿನ್ ತಾಯಿ ತಂಗಿ ರತ್ನವೇಣಿನಾ? ಎಷ್ಟು ವರ್ಷ ಆಗೋಗಿದೆ ಅವ್ರನ್ನ ನೋಡಿ? ನಾನಂತೂ ಅವ್ರನ್ನ ನೋಡೇ ಇಲ್ಲ. ಆದಿತ್ಯ ಮದುವೆ ಕರೆದಿದ್ವಿ, ಅವ್ರು ಬರಲಿಲ್ಲ ಅಷ್ಟೇ. ನೀನ್ ಬಸ್ರಿ ಅಂತ ಗೊತ್ತಾಗಿ ಆರೋಗ್ಯ ವಿಚಾರಿಸಕ್ಕೆ ಅಂತ ಫೋನ್ ಮಾಡಿದ್ರಾ? ಚಿಕ್ಕಮ್ಮಂಗೆ ನನ್ನಂದ್ರೆ ತುಂಬಾ ಪ್ರೀತಿ. ಹೌದಮ್ಮ, ನಿಮ್ಮ ತಾಯಿ ಹೋದ್ಮೇಲೆ ತಾನೇ ನಿನ್ನನ್ನು ಕರ್ಕೊಂಡು ಹೋಗಿ ನೋಡ್ಕೋತೀನಿ ಅಂತಾನೂ ಹೇಳಿದ್ರು. ಆದರೆ ವೀರಣ್ಣ ಕಳ್ಸ್ಕೊಡ್ಲಿಲ್ಲ. ಜನನಿಗೆ ತಾಯಿ ಇಲ್ದಿದ್ರೇನಂತೆ, ತಂದೆ ತಾಯಿ ಇಬ್ಬರು ಸ್ಥಾನದಲ್ಲೂ ನಿಂತು ನಾನೇ ನೋಡ್ಕೋತೀನಿ ಅಂತ ಹೇಳಿದ್ರು. ನಾನು ಬದುಕಿರೋವರೆಗೂ ನನ್ನ ಮಗಳನ್ನ ಇನ್ನೊಬ್ಬರ ಆಶ್ರಮದಲ್ಲಿ ಬಿಡಲ್ಲ ಅಂತ ಹೇಳ್ದ. ಜನನಿನ ವೀರಣ್ಣ ಹಾಗೇ ನೋಡ್ಕೊಂಡ್ರು ಕೂಡ. ನಿಮ್ಮಮ್ಮ ಹೋದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂತ ಅಪ್ಪಾಜಿ ಎಷ್ಟು ಹೇಳಿದ್ರು ಅವ್ನು ಮಾಡ್ಕೊಂಡಿಲ್ಲ ಅಮ್ಮ. ನಿನ್ಗೋಸ್ಕರ ಬದುಕ್ತಾ ಬಂದ. ತಾಯಿ ಇಲ್ದೇ ಇರೋ ಕೊರತೆ ನಿನಗೆ ಕಾಣದೇ ಇರೋ ಥರ ಅವ್ರು ನಿನ್ನ ನೋಡ್ಕೊಂಡಿದ್ರು. ನಿನ್ ಮೇಲೆ ಎಂಥ ಪ್ರೀತಿ ಗೊತ್ತಾ ಅವ್ರಿಗೆ? ಮತ್ತೆ ತುಂಬಾ ಪೊಸೆಸಿವ್ ಕೂಡ. ನಿನ್ಗೊಂದು ಚಿಕ್ಕ ನೋವಾದ್ರೂ ಅವ್ರು ಸಹಿಸ್ಕೋತಿರ್ಲಿಲ್ಲ. ಈಗಲೂ ಅಷ್ಟೆ, ನಾನು ಚೆನ್ನಾಗಿದ್ದೀನಿ ಅಂತ ಎಷ್ಟು ಸರಿ ಹೇಳಿದ್ರು, ಹೇಗಿದ್ಯಾ ಹೇಗಿದ್ಯಾ ಅಂತ ಪದೇ ಪದೇ ಕೇಳಿ ಖಾತ್ರಿ ಮಾಡ್ಕೊಳ್ತಾ ಇದ್ರು. ಈ ಟೈಮಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ತಾನೆ ಇದ್ರು. ನಾನು ಸರಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ತಾಯಿ ಸ್ಥಾನನೇ ಅಂಥದ್ದು, ಅವಳ ಮನಸ್ಸೇ ಹಾಗೆ. ಸದಾ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಅವ್ರು ಚೆನ್ನಾಗಿರೋದನ್ನ ಕಣ್ತುಂಬ ನೋಡಿದ್ರೇನೆ ಸಮಾಧಾನ ಅವಳಿಗೆ. ರತ್ನವೇಣಿಯವರು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಮನೆಗೆ ಬರಕ್ಕೆ ಹೇಳು, ನಾವು ಎಲ್ಲ ನೋಡ್ದಾಗತ್ತೆ. ಸರಿ ಅತ್ತೆ, ಚಿಕ್ಕಮ್ಮ ಮತ್ತೆ ಫೋನ್ ಮಾಡಿದ್ರೆ ನಿಮ್ಮ ಕೈಗೆ ಕೊಡ್ತೀನಿ, ನೀವೇ ಹೇಳಿವ್ರಂತೆ.
ಗಣಿ ನೀನಾ? ಹೌದು ಬಾವ. ಪಾರು ಎಲ್ಲಿ ಗಣಿ? ಏನೋ ಜಗಳ ಅಂತ ಇದ್ದೆ. ಅರ್ಸುನ್ ಕೋಟೆಗೆ ಯಾರೋ ಒಬ್ರು ರೌಡಿ ಹೆಂಗ್ಸ್ ಬಂದಿದ್ದಾರೆ. ಅಕ್ಕನ ಜೊತೆ ಅವ್ರು ಜಗಳ ಆಡ್ತಿದ್ದಾರೆ. ಹೌದಾ? ಯಾರದು? ಗೊತ್ತಿಲ್ಲ ಬಾವ. ನಾವು ಅರ್ಸುನ್ ಕೋಟೆಗೆ ಬಂದಾಗಿಂದ ಅವ್ರನ್ನ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ಅವ್ರನ್ನ ನೋಡ್ತಾ ಇರೋದು. ಹೌದಾ? ಯಾವ ಕಾರಣ ಜಗಳ ಆಡ್ತೀಯಾರೋ? ಆ ಹೆಂಗ್ಸು ರಮೇಶ್ ಅಣ್ಣಂಗೆ ಹೊಡಿಯಕ್ ಹೋದ್ರು. ಇವಾಗ ನೋಡಿದ್ರೆ ಅಕ್ಕಂಗ್ ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾರೆ. ಹೌದಾ? ಅಲ್ಲಿ ಬೇರೆ ಯಾರು ಇಲ್ವೇ ಜಗಳ ಬಿಡ್ಸಕ್ಕೆ? ಇಲ್ಲ ಬಾಬಾ. ಸರಿ ಗಣಿ, ನೀನೇನು ಹೆದರ್ಕೋಬೇಡ. ನಾನು ಬರೋವರೆಗೂ ಪಾರನ ಸಂಭಾಳಿಸು. ನಾನು ಇವಾಗಲೇ ಮನೆಗೆ ಹೊರಡ್ತೀನಿ. ಸರಿ ಬಾಬಾ. ಒಂಚೂರು ಅರ್ಜೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಬರ್ತೀರಾ? ಹಾಸ್ಪಿಟಲ್ಗ? ಹೂನಪ್ಪ, ನಮ್ಮ ಕಡೆ ಯಾರನ್ನೂ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಅರ್ಜೆಂಟ್ ಬಾರಪ್ಪ. ಅಮ್ಮ ಒಂದು ನಿಮಿಷ. ಪ್ರೀತು ಕಾಲ್ ಕನೆಕ್ಟ್ ಆಗ್ತಾ ಇಲ್ವಲ್ಲ? ಪ್ರೀತು ಒಂದು ವಾಯ್ಸ್ ನೋಟ್ ಹಾಕ್ತೀನಿ. ಪ್ರೀತು, ಮನೆ ಹತ್ರ ಯಾವುದೋ ಹೆಂಗ್ಸ್ ಬಂದು ಪಾರು ಜೊತೆ ಜಗಳ ಆಡ್ತಾ ಇದ್ದಾಳಂತೆ. ಪ್ಲೀಸ್ ನೀನು ಇಮಿಡಿಯೇಟ್ ಹೋಗಿ ನೋಡು. ನನಗೊಂದು ಬಾಡಿಗೆ ಇದೆ, ಬೇಗ ಮುಗಿಸ್ಕೊಂಡ್ಬರ್ತೀನಿ. ಹತ್ಕೊಳ್ಳಿ. ಅಮ್ಮ, ಅವ್ರ ಹೆಸರು ಪಾರ್ವತಿ ಅಂತ. ನಮ್ ಪಾರ್ವತಿ ಅಕ್ಕ. ಈ ಮನೆ ದೊಡ್ಡ ಮಗ ಇದಾರಲ್ಲ, ಆದಿಭಾವ, ಅವ್ರ ಹೆಂಡತಿ. ಈ ಮನೆ ಹಿರಿ ಸೊಸೆ. ಇವಳು ನಮ್ಮ ಅಕ್ಕ ಅವಳನ್ನ ಮನೆಯಿಂದ ಹೊರಗಾಕಿದ್ದಾರೆ. ಆಸ್ತಿಲಿ ಭಾಗ ಕೇಳಿದ್ರು ಅಂತ. ಈಗ ಅವ್ರ ಅಪ್ಪನ ಜೊತೆ ಔಟ್ ಹೌಸ್ ಅಲ್ಲಿ ಇರ್ತಾಳೆ. ಸಾರಿ ಅಕ್ಕ. ಓಹೋ, ಹಾಗಾದ್ರೆ ಪಾರ್ವತಿ ಈಗ ನಿಮ್ ಮನೆ ದೊಡ್ಡ ಸೊಸೆ ಅಲ್ಲ, ಆದಿತ್ಯಂಗೆ ಹೆಂಡತಿ ಮಾತ್ರ. ಅಯ್ಯೋ, ಅಷ್ಟೊತ್ತಿಂದ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಬುದ್ಧಿಗೆ ಎಷ್ಟು. ಬನ್ನಿ ಒಳಗಡೆ ಹೋಗೋಣ. ಹಾ ಸರಿ. ಅದ್ಗೆ ವಿಶ್ವ, ಗಾಡಿ ತಗೊಂಡು ಮುಂದಕ್ಕೆ ನಡಿಯಪ್ಪ. ಹಾಗೆ ಇವ್ರ ಮನೆಯಲ್ಲಿ ತುಂಬಾ ಜನ ಕೆಲ್ಸಗಾರಿದ್ದಾರೆ. ಅವ್ರ ಕೈಯಲ್ಲಿ ನಾನು ನನ್ನ ಮಗಳಿಗೋಸ್ಕರ ಅಂತ ತಂದಿರೋ ಹಣ್ಣಿನ ಬುಟ್ಟಿಗಳನ್ನೆಲ್ಲ ಒಳಗಡೆ ಇಡಿಸ್ಬಿಡು, ಸರಿನಾ? ಅಯ್ಯೋ, ಈ ರತ್ನವೇಣಿ ಮಾತಿಂದ ಎಷ್ಟು ನೊಂದ್ಕೊಂಡ್ಲು ನನ್ನ ಪಾರ್ವತಿ. ಆದರೆ ರತ್ನವೇಣಿ ಜನನಿ ಚಿಕ್ಕಮ್ಮ. ಪಾರ್ವತಿ ಪರ ವಹಿಸ್ಕೊಂಡು ಅವ್ರ ಜೊತೆಗೆ ಕೋಪದಲ್ಲಿ ಮಾತಾಡಿದ್ರೆ ಜನನಿಗೆ ಹರ್ಟ್ ಆಗುತ್ತೆ. ಆದರೂ ಪಾಪ ಪಾರ್ವತಿ. ಹೇಳ್ಬಿಟ್ಟು ಸಾರಿ ಬ್ರೋ, ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ. ಫೋನ್ ಸೈಲೆಂಟಲ್ಲಿತ್ತು. ನೀನು ಕಳಿಸಿದ ವಾಯ್ಸ್ ನೋಟ್ಸ್ ಯಾವುದು ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ರಿಯಲಿ ಸಾರಿ ಬ್ರೋ. ಆ್ಯಕ್ಚುಲಿ ವಾಯ್ಸ್ ನೋಟ್ ಕೇಳಿಸ್ಕೊಂಡ ತಕ್ಷಣ 2-3 ಸಲ ಕಾಲ್ ಮಾಡಿದೆ. ಬಿಸಿ ಅಂತಲೇ ಬರ್ತಿತ್ತು. ಅದಕ್ಕೆ ಇಮಿಡಿಯೇಟಾಗಿ ಮನೆಗೆ ಬಂದೆ. ಅದಕ್ಕೆ ಜೊತೆ ಜಗಳ ಆಡಿದ್ದು ಜನನಿ ಚಿಕ್ಕಮ್ಮ ಅಂತ ಗೊತ್ತಾಯಿತು. ಜನನಿ ತುಂಬ ಬೇಜಾರಾಗಿದ್ದಾಳೆ. ಅದಕ್ಕೆ ಈಗ ಅದಕ್ಕೆ ಹತ್ರ ಮಾತಾಡೋಣ ಅಂತ ಅಲ್ಲೇ ಬರ್ತಾ ಇದ್ದೀವಿ. ನೀನು ನಿಮ್ಮ ಅತ್ತಿಗೆನ ಮಾತಾಡ್ಸೋದಕ್ಕೆ, ಜನನಿ ಅವ್ರ ಅಕ್ಕನ ಮಾತಾಡ್ಸೋದಕ್ಕೆ ನನ್ನ ಪರ್ಮಿಷನ್ ಬೇಕಾ?
ಆರಾಮಾಗಿ ಬನ್ನಿ. ಯಜಮಾನ್ರೆ ಫೋನ್ ಕೊಡಿ. ಯಾಕೆ ಪಾರು? ಅವ್ರ ಹತ್ರ ಮಾತಾಡ್ತೀನಿ, ಕೊಡಿ. ನೋಡಿ, ನೀವು ಈಗ ತಾನೇ ಆಫೀಸಿಂದ ಬಂದಿದ್ದೀರಾ, ಜನನಿಗೂ ಸ್ವಲ್ಪ ಸಮಯ ಕೊಡ್ಬೇಕಲ್ವಾ? ಹೌದು, ಅದಕ್ಕೆ ಜನನಿ ಅವ್ರ ಚಿಕ್ಕಮ್ಮ ಇವತ್ತು ನಿಮ್ಮ ಜೊತೆ ಏನೋ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಬಂದವ್ರು ಯಾರು ಅನ್ನೋದನ್ನ ತಿಳ್ಕೊಳ್ದೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ, ಹಾಗಾಗಿ ಸ್ವಲ್ಪ ಮಾತಿಗೆ ಮಾತು ಬೆಳೀತು ಅಷ್ಟೆ. ನಾನು ಅದನ್ನೆಲ್ಲ ಆವಾಗಲೇ ಮರ್ತುಬಿಟ್ಟೆ. ಎಂಥ ದೊಡ್ಡ ಗುಣ ಅಕ್ಕ ನಿಮ್ಮದು. ಚಿಕ್ಕಮ್ಮ ನಿಮ್ಮನ್ನ ಮನೆ ಕೆಲಸದೋಳ ಥರ ಟ್ರೀಟ್ ಮಾಡಿದ್ರು, ಆದರೂ ನೀವು ಅಮ್ಮ ಹೋದ್ಮೇಲೆ ಚಿಕ್ಕಮ್ಮ ನನ್ನನ್ನು ತುಂಬಾ ಹಚ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಮುಖಕ್ಕೆ ಹೊಡೆದಾಗೆ ನಾನು ಏನೂ ಮಾತಾಡೋದಕ್ಕಾಗಲಿಲ್ಲ. ಆದರೆ ನಾನು ಗ್ಯಾರಂಟಿ ಕೊಡ್ತೀನಕ್ಕ, ಇವತ್ತು ಬೆಳಗ್ಗೆ ನಡೆದಿದ್ದೆ ಕೊನೆ. ಇನ್ಯಾವತ್ತೂ ನಮ್ಮ ಚಿಕ್ಕಮ್ಮನ ಕಡೆಯಿಂದ ನಿಮಗೆ ಬೇಜಾರು ಆಗಲ್ಲ. ನಾನು ಎಲ್ಲ ವಿಷಯನೂ ಅವರಿಗೆ ಅರ್ಥ ಮಾಡಿಸಿದ್ದೀನಿ. ಅವರು ತುಂಬ ಬೇಜಾರು ಮಾಡ್ಕೊಳ್ತಿದ್ರು. ಇನ್ನೇನು ಎಲ್ಲ ಸುಖಾಂತಿ ಆಯ್ತಲ್ಲ. ಯಾರು ಕೊರಗೋದು, ಗಿಲ್ಟ್ ಫೀಲ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇಬ್ಬರು ಬಸರಿ ಹೆಂಗಸರು ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ. ಅರ್ಥ ಆಯ್ತಾ ಜನನಿ? ಮನ್ಸಲ್ಲಿರೋ ಬೇಸರನೆಲ್ಲ ತೆಗ್ದುಹಾಕಿ ನನ್ನ ಮೈದ್ನನ್ ಜೊತೆ ಸಂತೋಷದಿಂದ ಸಮಯ ಕಳಿ, ಸರಿನಾ? ಸರಿ ಅಕ್ಕ. ಏನಾದ್ರು ಸುಖಾಂತ್ ಯಾಕೆ ಹೊರಗಬೇಡಿ ಅಂತೆಲ್ಲ ಹೇಳ್ತಿದ್ರಿ? ಆದರೆ ಅವ್ರಿಗೆ ನಮ್ಮ ಮನಸ್ಸಲ್ಲಿರೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೋದಲ್ವಾ? ಜನನಿಗೆ ನಾವೆಲ್ಲರೂ ಇದ್ದೀವಿ, ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ, ನೀವು ಆರಾಮಾಗಿ ಊರಿಗೆ ಹೋಗಿ ನಿಮ್ಮ ಕೆಲಸಗಳು ನೋಡ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ಬೋದಲ್ಲ? ರತ್ನವೇಣಿ, ಜನನಿ ತನ್ನ ತಾಯಿನ ಕಳ್ಕೊಂಡಾಗ್ಲೇ ತಾಯಿ ಥರನೇ ನಾನು ನೋಡ್ಕೋತೀನಿ, ಮಗುನ ನನಗೆ ಕೊಟ್ಬಿಡಿ ಅಂತ ವೀರಣ್ಣನ ಹತ್ರ ಕೇಳಿದವರು. ಅವಳ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ. ಈಗ ಅವಳು ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಆರೈಕೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಹೀಗಿರುವಾಗ ಅವರನ್ನ ಹೋಗಿ ಅಂತ ಹೇಗೆ ಹೇಳೋದು ರಘು? ಅದು ಅಲ್ಲದೆ ಜನನಿ ಮನಸ್ಸಿಗೆ ನೋವಾದರೆ ಅವಳಿಗೆ ಯಾವ ಥರದಲ್ಲೂ ದುಃಖ ಆಗಬಾರ್ದು. ಹೀಗೆ ಮಾಡಿದ್ರೆ ಅವರಿಲ್ಲಿರೋವರೆಗೂ ಅವರಿಂದ ಪಾರ್ವತಿ ಮನಸ್ಸಿಗೆ ನೋವು ಆಗದೆ ಇರೋ ಥರ ನಾವೇ ನಿಭಾಯಿಸೋಣ. ಸರಿ. ನೀನು ತುಂಬ ಒಳ್ಳೆ ಮಗಳು. ಇಷ್ಟು ವರ್ಷ ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಇದ್ದೋಳು. ನೀನು ಮುಂದೇನೂ ಹಾಗೆ ಇದ್ಬಿಡು ಮಗಳೇ. ಯಾರ ತಂಟೆಗೂ ಹೋಗ್ಬೇಡ. ಅಲ್ಲೂ ರತ್ನವೇಣಿ ಅಂತವ್ರ ತಂಟೆಗಂತೂ ಹೋಗಲೇಬೇಡ. ರತ್ನವೇಣಿಯವರು ಅರಸನಕೋಟೆ ಬೀಗರು, ಜನನಿ ಚಿಕ್ಕಮ್ಮ. ಅವರಿಂದೇ ತಪ್ಪಾಗಿರಲಿ, ಆದರೆ ನಾವು ಅವ್ರಿಗೆ ಒಂದು ಕ್ಷಣನೂ ಬೇಸರ ಆಗದಿರೋ ಥರ ನೋಡ್ಕೋಬೇಕು. ಆಸ್ತಿಲಿ ಭಾಗ ಕೇಳಿದ್ರಿ, ಮನೆಯಿಂದ ಹೊರಗೆ ಬಂದ್ರಿ. ಆವತ್ತಿಂದಲೂ ನಿಮ್ಮ ಅಖಿಲಮ್ಮನ ಸಂಬಂಧ ಕೆಡೋಂಥ ಸಂದರ್ಭಗಳೇ ಬರ್ತಿದೆ ಹೊರತು ಸರಿ ಹೋಗ್ತಿಲ್ಲ. ಇನ್ನು ಮುಂದಾದರೂ ಅಂಥ ಸಂದರ್ಭಗಳನ್ನ ನಾವು ಬರಮಾಡ್ಕೋಬಾರ್ದಲ್ವಾ? ಅಖಿಲಮ್ಮಂಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿ, ಆದಷ್ಟು ಬೇಗ ನಿಮ್ಮನ್ನು ವಾಪಸ್ ಕರೀಲಿ ಅಂತ ಕಾಯ್ತಾ ಇದ್ದೀವಿ. ಅಂಥದ್ರಲ್ಲಿ ಹೀಗೆಲ್ಲ ಆದರೆ ಅವ್ರಿಗೆ ನಿಮ್ಮ ಮೇಲೆ ಇನ್ನಷ್ಟು ಕೆಟ್ಟ ಅಭಿಪ್ರಾಯ ಬರುತ್ತಲ್ವಾ? ಸಾರ್ಥಿ, ನಿಮ್ಮ ಮಗಳು ತುಂಬಾ ಜಾಣೆ. ಇಷ್ಟೆಲ್ಲ ಹೇಳೋ ಅಗತ್ಯ ಇಲ್ಲ ಅವಳಿಗೆ. ಹಂಗೆ ಜನನಿಯವ್ರ ಚಿಕ್ಕಮ್ಮ ಪಾರ್ವತಿ ಜಗಳಕ್ಕೆ ನೀವು ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಂಗಲ್ಲ ದೊಡ್ಡ ಯಜಮಾನ್ರೆ, ನಾವು ಬಡವರು ಅನುಸರಿಸ್ಕೊಂಡು ಹೋಗ್ಬೇಕಾದಂಥ ಜಾಗದಲ್ಲಿದ್ದೀವಲ್ವಾ? ಕಿಂತ ಹೆಚ್ಚಾಗಿ ಈ ಬಡವನ ಮಗಳು ಅರಸನಕೋಟೆ ದೊಡ್ಡ ಸೊಸೆಯಾಗಿರೋದು. ಅರಸನಕೋಟೆ ದೊಡ್ಡ ಸೊಸೆ ಅನ್ನೋ ಸ್ಥಾನ ಸುಲಭದ್ದಲ್ಲ ಮಗಳೇ. ತಾಳ್ಮೆ ಬೇಡುತ್ತೆ, ತ್ಯಾಗ ಕೇಳುತ್ತೆ. ಸಂದರ್ಭಕ್ಕೆ ತಕ್ಕನಾಗಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುವಂಥ ಸಿದ್ಧತೆ ಬೇಕು. ಬರೋ, ನಾನು ಕೆಲಸಕ್ಕೆ ಹೋಗಿ ಬರ್ತೀನಮ್ಮ. ನಾನು ಹೊರಟೆ ಬರ್ತೀನಿ ನಾನು. ಹಾಂ.
ಅಖಿಲ ಅದಕ್ಕೆ ದೊಡ್ಡ ಮಗ ಆದಿತ್ಯ ತಾನೆ? ಜನನಿಯವ್ರ ಚಿಕ್ಕಮ್ಮ. ನಮಸ್ಕಾರ. ಒಳ್ಳೇದಾಗ್ಲಪ್ಪ. ನಾನು ಬರ್ತಿದ್ದ ಹಾಗೆ ನಮ್ಮ ಜನನಿ ಅರ್ಸನ್ ಕೋಟೆಲಿರೋ ಎಲ್ರ ಫೋಟೋನು ತೋರಿಸಿದ್ಲು. ನನಗೆ ಎಲ್ರ ಪರಿಚಯನೂ ಚೆನ್ನಾಗೇ ಇದೆ. ಇಷ್ಟು ಉದ್ದ ಇದ್ದಾಗ ನೋಡಿದ್ದೆ, ಈಗ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಯಾ, ಬಿಸ್ನೆಸ್ ಅಲ್ಲೂ ತುಂಬಾ ಎತ್ತರಕ್ಕೆ ಬೆಳೆದಿದ್ಯಾ ಅಂತ ಕೇಳ್ಪಟ್ಟೆ. ಆದ್ರೆ ಈಗ ಈ ಮನೆಯಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದನ್ನ ನೋಡಿ ಮನಸ್ಸಿಗೆ ತುಂಬಾ ಕಷ್ಟ ಆಗತ್ತಪ್ಪ. ನಾನಿಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಆದ್ರೂ ಹೆತ್ತೋರ್ ಜೊತೆಗಿಲ್ವಲ್ಲ ಅನ್ನೋ ಒಂದು ನೋವು ಇದ್ದೇ ಇರತ್ತಲ್ಲಪ್ಪ. ಅಪ್ಪ ಅಮ್ಮ ಜೊತೆಗಿಲ್ಲ ಅನ್ನೋ ನೋವು ಖಂಡಿತ ಇದೆ, ಆದರೆ ಕಣ್ಮುಂದೆ ಇದ್ದಾರೆ ಅನ್ನೋ ನೆಮ್ಮದಿನೂ ಇದೆ. ಇವರು ನಮ್ಮ ಮಾವ ಹನುಮಂತು ಅಂತ. ಡ್ರೈವರಾ? ಹೌದು, ಅಖಿಲಮ್ಮನವ್ರ ಕಾರ್ ಡ್ರೈವರ್. ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ನೋಡಿ. ದಯವಿಟ್ಟು ಕ್ಷಮಿಸ್ಬಿಡಿ. ನಿನ್ನೆ ನನಗೆ ನೀವು ಜನನಿಯವ್ರ ಚಿಕ್ಕಮ್ಮ ಅನ್ನೋ ವಿಷಯ ಗೊತ್ತಿರಲಿಲ್ಲ. ಗೊತ್ತಾಗಿದ್ದಿದ್ರೆ ಹಾಗೆ ಮಾತಾಡ್ತಾ ಇರಲಿಲ್ಲ ಅಲ್ವಾ? ನೀವು ಯಾರು ಅಂತ ಹೇಳ್ದೆ ಇದಕ್ಕೆ ಅಲ್ವಾ ಅಷ್ಟು ಮಾತಿಗೆ ಮಾತು ಬೆಳೆದಿದ್ದು. ಆದರೂ ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ನಾನು ನಿಮ್ಮ ಮದುವೆಗೆ ಬಂದಿರ್ಲಿಲ್ವಲ್ಲ, ಅದಕ್ಕೆ ನನಗೆ ನೀನು ಆದಿತ್ಯನ ಹೆಂಡತಿ ಅಂತ ಗೊತ್ತಾಗಿಲ್ಲ. ಅಯ್ಯೋ, ನೀವೆಲ್ಲರೂ ಕೆಲಸ ಹೊರಟಿದ್ರಿ ಅನ್ಸುತ್ತೆ, ಹೊತ್ತಾಗಿರ್ಬೇಕು. ನೀವು ಹೊರಡಿ. ನಾನು ಪಾರ್ವತಿನ ನೋಡೋಕ್ಕೆ ಅಂತಾನೆ ಬಂದೆ. ನಾನು ಪಾರ್ವತಿ ಜೊತೆಗಿದ್ದು ಅವ್ರ ಜೊತೆ ಮಾತಾಡ್ಕೊಂಡು ಆಮೇಲೆ ಹೊರಡ್ತೀನಿ. ಸರಿ, ಬರ್ತೀವಿ ಬರ್ತೀನಿ. ಡ್ಯಾಡ್, ಆಫೀಸ್ಗೆ ಹೋಗ್ಬರ್ತೀನಿ. ಹೋಗ್ಬಾಪ. ಸಾವಿತ್ರಕ್ಕ, ಸಾವಿತ್ರಕ್ಕ. ಜನನಿ, ಯಾಕಮ್ಮ ಸಾವಿತ್ರನ್ ಕರಿತಿದ್ಯಾ? ಏನಾದರೂ ಬೇಕಾಗಿತ್ತಾ? ಇಲ್ಲ ಅತ್ತೆ, ಅದು ಚಿಕ್ಕಮ್ಮ ಹಣ್ಣುಗಳೆಲ್ಲ ತಂದಿದ್ರಲ್ಲ, ಅದರಲ್ಲಿ ಪಾರ್ವತಿ ಅಕ್ಕಂಗೂ ಸ್ವಲ್ಪ ಕೊಡೋಣ ಅಂತ ನಾನೊಂದು ಬ್ಯಾಗಲ್ಲಿ ಎತ್ತಿಟ್ಟಿದ್ದೆ. ಆ ಬ್ಯಾಗನ್ನ ನಾನೇ ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಚಿಕ್ಕಮ್ಮ ಹೇಳಿದರು, ಆದರೆ ಮರೆತು ಹಾಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಸಾವಿತ್ರಕ್ಕ ಬ್ಯಾಗ್ ಹಿಡ್ಕೊಂಡ್ರೆ ನಾನು ಅವ್ರ ಜೊತೆ ಹೋಗಿ ಕೊಟ್ಬರೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲ ಜನನಿ, ಬ್ಯಾಗ್ ತುಂಬ ಭಾರ ಇರುತ್ತೆ, ನಾನೇ ಕೊಟ್ಟು ಬರ್ತೀನಿ ಬಿಡು. ಪ್ರೀತು, ನೀನು ಆಫೀಸ್ಗೆ ಹೊರಟಿದ್ಯಾ? ನೀನು ಆಫೀಸ್ಗೆ ಹೋಗಪ್ಪ. ಜನನಿ ಚಿಕ್ಕಮ್ಮ ಅದೇನು ಹಣ್ಣು ತಿಂಡಿ ಬ್ಯಾಗ್ ಬಿಟ್ಟು ಹೋಗಿದಾರಲ್ಲ, ಅದನ್ನ ನಾನು ತಗೊಂಡೋಗಿ ಪಾರ್ವತಿ ಕೊಟ್ಟು ಬರ್ತೀನಿ. ದಿನಕ್ಕೆ ಒಂದ್ಸಲ ಆದರೂ ನನ್ನ ದೊಡ್ಡ ಸೊಸೆನ ನೋಡದೇ ಇದ್ರೆ ನಂಗೆ ಸಮಾಧಾನ ಆಗಲ್ಲ. ಜನನಿ ಬ್ಯಾಗ್ ಎಲ್ಲಿದೆಯಮ್ಮ? ಚಿಕ್ಕಮ್ಮನ ರೂಮಲ್ಲಿದೆ ಮಾವ. ಸರಿ ಸರಿ, ನಾನು ತಗೋತೀನಿ ಬಿಡು. ಸರಿ ಮೋ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗ್ಬಾಪ. ಪಾರ್ವತಿ, ಯಾಕಮ್ಮ ಡಲ್ ಆಗಿದ್ಯಾ? ಏನಾಯ್ತು? ಪಾರ್ವತಿ, ಯಾಕಮ್ಮ ಕಣ್ ತುಂಬಿಕೊಂಡಿದ್ಯಾ? ಜನನಿ ಚಿಕ್ಕಮ್ಮನ ಮಾತು ಕೇಳಿ ಮಾವ. ತುಂಬಾನೇ ಅಕ್ಕರೆಯಿಂದ ಮಾತಾಡ್ಸಿದ್ರು. ಇವ್ರ ಮಾತು ಕೇಳ್ತಾ ಕೇಳ್ತಾ ನಮ್ಮಮ್ಮನೇ ನನಗೆ ನೆನ್ಪಿಗೆ ಬಂದ್ರು ಮಾವ. ಅಮ್ಮ
ಹೀಗೆ ಬದುಕಿರ್ಬೇಕಿತ್ತು ಮಾವ. ಅರೆ ಇದು ನಾನು ಊರಿಂದ ತಂದ ಬ್ಯಾಗ್ ಅಲ್ವಾ? ಹೌದು, ಪಾರ್ವತಿ ಕೊಡ್ತೀನಿ ಅಂತ ಹೇಳಿ ಜನನಿ ಹತ್ರ ಇಸ್ಕೊಂಡು ರೂಮಲ್ಲೇ ಮರ್ತು ಬಂದ್ಬಿಟ್ರಲ್ಲ. ಹಾ ಹೌದೌದು, ಮರ್ತು ಬಂದ್ಬಿಟ್ಟಿದೆ. ಜನನಿ ನೋಡಿ ನೆನಪು ಮಾಡಿದ್ಲು, ಅದಕ್ಕೆ ನಾನೇ ತಗೊಂಡು ಹೋಗಿ ಕೊಡ್ತೀನಿ ಅಂತ ತಗೊಂಡು ಬಂದೆ. ನೀವು ಊರಿಂದ ತಂದಿದ್ದನ್ನ ನಮ್ಮ ದೊಡ್ಡ ಸೊಸೆಗೆ ನಿಮ್ಮ ಕೈಯಾರ ಕೊಡಿ. ಕೊಡುವಾಗ ನನ್ನ ಸೊಸೆ ಮೊಮ್ಮಗುಗೆ ಒಳ್ಳೇದಾಗ್ಲಿ, ನೀವು ಕೊಡ್ತಿರೋದು ಅವ್ರ ಮೈಗೆ ಹತ್ತಲಿ ಅಂತ ಹೇಳಿ ಕೊಡಿ. ಬೇಡ ಮಾವ, ಪಾಪ ಅವರು ಜನನಿಗೋಸ್ಕರ ಅಷ್ಟು ದೂರದಿಂದ ತಗೊಂಬಂದಿದ್ದಾರೆ. ಜನನಿಗೆ ತಗೊಂಡು ಹೋಗ್ಕೊಡಿ. ಅಯ್ಯೋ ಪಾರ್ವತಿ, ಜನನಿಗೆ ಅಲ್ಲಿ ಬೇಕಾದಷ್ಟಿದೆ. ನಮ್ಮ ಪಾರ್ವತಿ ಅಕ್ಕನಿಗಿದು ಸೇರ್ಬೇಕಾದು ಅಂತ ಅವಳೇ ಕೊಟ್ಟು ಕಳಿಸಿದಾಳೆ. ರತ್ನವೇಣಿ ಅವರೇ, ನೀವು ಕೊಡಿ. ತಗೊಳಮ್ಮ. ಅರೆ ಹಂಗೆ ಕೊಟ್ರೆ ಹೇಗೆ? ನಾನು ಹೇಳಿದ್ನಲ್ಲ, ಆ ರೀತಿ ಹೇಳಿ ಕೊಡಿ. ತಗೊಮ್ಮ, ನಿನ್ಗೂ ನಿನ್ ಮಗುಗೂ ಒಳ್ಳೇದಾಗ್ಲಿ, ತಿಂದಿದ್ದು ಮೈಗೆ ಹತ್ಲಿ. ತಗೋ. ಮತ್ತೆ ಪಾರ್ವತಿ, ಇನ್ನೇನು ಬೇಕು ಕೇಳಮ್ಮ. ಈ ಕ್ಷಣಕ್ಕಂತೂ ನಂಗೇನು ಬೇಕು ಅಂತ ಅನ್ನಿಸ್ತಾ ಇಲ್ಲ ಮಾವ. ನನಗೆ ಈ ಮುಚ್ಚು ಮರೆ ಎಲ್ಲ ಇಷ್ಟನೇ ಆಗಲ್ಲ. ಹೇಳ್ಬಿಡ್ತೀನಿ, ಆಮೇಲೆ ನೀವು ನನಗೆ ಏನು ಬೇಕಾದರೂ ಬೈರಿ. ಅದೇನು ಹೇಳಿದ್ರಿ ಅಂತ ಹೇಳಿ. ಅದು ಪಾರ್ವತಿ ಈ ಮನೆ ದೊಡ್ಡ ಸೊಸೆ, ಆದರೂ ಅವಳು ಯಾಕೆ ಅಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಾಯ್ತು. ಈ ಮನೆಯಲ್ಲಿ ಯಾರನ್ನಾದ್ರೂ ಮನೆಯೊಳಗೆ ಕರೆಸ್ಕೊಳ್ಳೋದು, ಹೊರಗಡೆ ಹಾಕೋದು, ಯಜಮಾನಿಯಾಗಿ ಅದೆಲ್ಲ ನಿಮ್ದೇ ನಿರ್ಧಾರ. ಆದರೂ ನಾನು ಅವಳಿಗೆ ಏನು ಹೇಳಿದೆ ಅಂದರೆ, ಅದು ಏನು ಹೇಳಿದೆ ಬೇಗ ಹೇಳಮ್ಮ. ಮನೆ ಅಂದಮೇಲೆ ಸಮಸ್ಯೆಗಳೆಲ್ಲ ಇರೋದೆ, ಇದೆಲ್ಲ ಆದಷ್ಟು ಬೇಗ ಸರಿ ಹೋಗ್ಬಿಡತ್ತೆ ಅಂತ ಹೇಳಿದೆ. ನಮ್ಮ ಜನನಿ ಥರ ನೀನು ಆದಷ್ಟು ಬೇಗ ಈ ಅರಸನ ಕೋಟೆಯಲ್ಲಿ ನಿನ್ನ ಗಂಡ ಮತ್ತೆ ನಿನ್ಗೆ ಹುಟ್ಟೋ ಮಗು ಜೊತೆ ಇರ್ತೀಯ ಅಂತ ಹೇಳ್ಬಿಟ್ಟೆ. ಅದಕ್ಕೆ ನಿಮ್ಮನ್ನ ಒಂದು ಮಾತು ಕೇಳಿದೆ, ಅವಳಿಗೆ ಆ ಥರ ಭರವಸೆಯ ಮಾತು ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಮೇಲೆ ಬೇಜಾರೇನೂ ಇಲ್ಲ ತಾನೆ? ಪಾರ್ವತಿಗೆ ನಾನು ಕೊಡಬೇಕಾದ ಧೈರ್ಯನ ನೀವು ಕೊಟ್ಟಿದ್ದೀರಾ. ನಾನು ಮಾಡಬೇಕಾದ ಸಾಂತ್ವನ ನೀವು ಮಾಡಿದ್ದೀರ. ಥ್ಯಾಂಕ್ಸ್. ಪಾರ್ವತಿ ನನ್ನ ಹಿರಿ ಸೊಸೆ, ಅವಳು ಬಸ್ರಿ. ಆದರೆ ಜನನಿಗೆ ಮಾಡೋ ಥರ ಮುಕ್ತವಾಗಿ ಅವಳಿಗೆ ಆರೈಕೆ ಮಾಡೋಕ್ಕಾಗ್ತಾ ಇಲ್ಲ. ನೇರವಾಗಿ ಅವಳ ಮನೆಗೆ ಹೋಗಿ ಅವಳ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಅವಳಿಗೋಸ್ಕರ ನಾನೇನಾದರೂ ನನ್ನ ಕೈಯಾರ ಮಾಡ್ಬೋದು, ಆದರೆ ನೇರವಾಗಿ ಅವಳ ಮನೆಗೆ ಹೋಗಿ ಅದನ್ನು ಅವಳಿಗೆ ಕೊಡೋ ಪರಿಸ್ಥಿತಿನಲ್ಲಿ ನಾವೆಲ್ಲ. ಅವಳ ಮನೆಯವರೆಗೂ ಹೋಗ್ತೀನಿ, ಆದರೆ ಯಜಮಾನ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಥ್ಯಾಂಕ್ಸ್ ಅಣ್ಣ. ಓ
10 ಗಂಟೆ ಆಗಿದೆ. ಪಾಪ ಮನೆಯಲ್ಲಿ ಪಾರ್ವತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಬರ್ತಾ ಇದ್ದೀನಿ ಅಂತ ಒಂದು ಕಾಲ್ ಮಾಡಿ ಹೇಳ್ತೀನಿ. ನನ್ನ ಮುದ್ದಿನ ಅರ್ಧಂಗಿ ಏನು ಮಾಡ್ತಾ ಇದ್ದಾಳೆ? ಹೀಗೆ ಸುಮ್ಮನೆ ಕೂತಿದ್ದೆ. ಓ, ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ಯಾ? ಸಾರಿ ಪಾರು, ಕೆಲಸದ ಮಧ್ಯ ನಿನಗೆ ಕಾಲ್ ಮಾಡೋದಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ, ಅದಕ್ಕೆ ನನ್ನ ಪಾರು ಹೆಚ್ಚು 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 ಇಷ್ಟ ಆಗೋದು. ಪಾರು, ಕಂಟಿಯವ್ರ ಒಳ್ಳೆದನ್ನ ನಾವು ಮಿಸ್ಯೂಸ್ ಮಾಡ್ಕೊಬಾರ್ದು ಅಲ್ವಾ? ಆಟೋ ತಿಂಗ್ಳಿಗಂತ ಬೇರೆ ಹತ್ರ ಬರ್ತಾ ಇದೆ, ಸರಿಯಾದ ಟೈಮಿಗೆ ಕಟ್ಟಬೇಕಲ್ವಾ? ಅದಕ್ಕೆ ಇವತ್ತು ಹುಡ್ಕೊಂಡು ಟ್ರಿಪ್ ಮಾಡಿದ್ದಾಯಿತು. ಆದರೆ ಇವತ್ತಿಗೆ ಇಷ್ಟು ಸಾಕು ಮಾಡ್ತೀನಿ ಪಾರು. ಇನ್ನೇನಿದ್ರು ಇವತ್ತು ಮನೆಗೆ ಬಂದು ನನ್ನ ಮುದ್ದು ಅರ್ಧಾಂಗಿ ಮುಖ ನೋಡೋದು ಅಷ್ಟೇ. ಇನ್ನು 10 ನಿಮಿಷದಲ್ಲಿ ನಾನು ಮನೇಲಿ ಇರ್ತೀನಿ, ಸರಿನಾ? ಸರಿ. ಏನಪ್ಪ ಮಲ್ಲೇಶ್ವರಂಗೆ ಹೋಗ್ಬಿಡ್ತೀಯಾ? ಅಣ್ಣ, ಈಗಾಗಲೇ 10 ಗಂಟೆ ಆಗಿದೆ. ಬೆಳಗ್ಗಿಂದ ಆಟೋ ಓಡಿಸಿ ತುಂಬ ಸುಸ್ತಾಗೋಗಿದೆ. ಯಾವುದಾದ್ರೂ ಬೇರೆ ಆಟೋ ನೋಡ್ಕೊಳ್ತೀರಾ? ಸಾರಿ. ದೂರದ ಊರಿಂದ ಬಂದಿದ್ದೀನಿ ಕಣಪ್ಪ. ಮಲ್ಲೇಶ್ವರಂನಲ್ಲಿ ನನ್ನ ಮಗಳಿದ್ದಾಳೆ. ಸ್ವಲ್ಪ ನೀನು ಅಲ್ಲಿವರೆಗೆ ಬಂದು ಬಿಟ್ಟಿದ್ರೆ ನನಗೆ ಭಾಳ ಅನುಕೂಲ ಆಗ್ತದಪ್ಪ. ಬೇಕಾದರೆ 1.5 ಮೀಟ್ರ್ ಜಾಸ್ತಿ ಕೊಡ್ತೇನಪ್ಪ. ಅಣ್ಣ, ದಯವಿಟ್ಟು ಕ್ಷಮಿಸಿ. ನೀವು ಹೇಳ್ತಾ ಇರೋ ಜಾಗ ನಮ್ಮ ಮನೆ 2 ಬೇರೆ ಬೇರೆ ಡೈರೆಕ್ಷನಲ್ಲಿದೆ. ನಿಮ್ಮನ್ನ ಬಿಟ್ಟು ನಾನು ಮನೆಗೆ ಹೋಗುವಷ್ಟೊತ್ತಿಗೆ ಮಧ್ಯರಾತ್ರಿ ಆಗೋಗುತ್ತೆ. ಪ್ಲೀಸ್, ಬೇರೆ ಯಾವ್ದಾದ್ರು ಆಟೋ ನೋಡ್ಕೋತೀರಾ? ಬೇಕಾದರೆ 1.5 ಮೀಟ್ರ್ ಜಾಸ್ತಿ ಕೊಡ್ತೇನಪ್ಪ. ಅಣ್ಣ, ಏನಪ್ಪ? ಬನ್ನಿ, ಬಿಡ್ತೀನಿ. ತುಂಬ ಥ್ಯಾಂಕ್ಸ್ ಅಪ್ಪ. ಪಾರು, ಅದಕ್ಕೆ ನೀನು ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ನನ್ನ ಕಷ್ಟಕ್ಕೆ ನೀನೇ ಹೊಣೆ ಅನ್ನೋ ಥರ. ಕೈಕಾಲು ತೊಳ್ಕೊಂಬನ್ನಿ, ಊಟ ಮಾಡೋಣ. ಛೇ, ನಾನು ಸಹಜವಾಗಿ ಹೇಳಿದೆ. ಪಾಪ ಪಾರು ನೋಡ್ಕೊಬಿಟ್ಲೋ ಏನೋ. ಅವಳ ಮುಂದೆ ನಾನು ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ಅಲ್ವಾ ಸರ್ತಿ? ಗಂಡನ ಕಷ್ಟ ಹೆಂಡತಿಗೆ ಗೊತ್ತಾಗೋದು ಸಹಜ. ಆದರೂ ಇಂಥ ಸಮಯದಲ್ಲಿ ನಮ್ಮ ಕಷ್ಟಗಳು ಅವಳು ಗೊತ್ತಾಗೋದು ಬೇಡ ದೊಡ್ಡ ಯಜಮಾನ್ರೆ. ಅದು ನನ್ನ ಜವಾಬ್ದಾರಿನೂ ಕೂಡ ಸರ್ತಿ. ಇನ್ಮೇಲೆ ಆ ತಪ್ಪು ಮಾಡಲ್ಲ. ನಾನು ಏನೇ ಕಷ್ಟಪಡಲಿ ಅದ್ರ ಬಿಸಿ ಪಾರು ತಾಗದೇ ಇರೋ ಥರ ನೋಡ್ಕೋತೀನಿ. ಜನನಿ ಚಿಕ್ಕಮ್ಮ ಹೇಳ್ದ ಹಾಗೆ ಅವ್ರಿಗೆ ಬಿಸಿ ತಾಗ್ತಾ ಇರೋದಂತೂ ನಿಜ ಅಲ್ವಾ? ಅದಕ್ಕೆ ನಾನೇ ತಾನೇ ಹೊಣೆ.